ಇದು ನಮ್ಮ ಕುಂದಾಪುರ ಶೈಲಿಯ ಮಶ್ರೂಮ್ ಗೀ ರೋಸ್ಟ್ ರೆಸಿಪಿ. ತುಂಬಾನೇ ಜ್ಯೂಸಿಯಾಗಿ ಫ್ಲೇವರ್ಫುಲ್ ಆಗಿ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ನೀರ್ ದೋಸೆ ಅಥವಾ ಚಪಾತಿ ಜೊತೆ ಇದ್ರ ಕಾಂಬಿನೇಷನ್ ಅಲ್ಟಿಮೇಟ್. ಮೊದಲು ಸ್ವಲ್ಪ ಏಲಕ್ಕಿ, ಮೆಣಸು, ಧನಿಯಾ ಬೀಜ, ಜೀರಿಗೆನ ರೋಸ್ಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ, ಬಿಸಿ ನೀರಲ್ಲಿ ನೆನೆಸಿರುವಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಹುಣಸೆ ರಸನ ಹಾಕಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಪಾತ್ರೆಯಲ್ಲಿ ಎಣ್ಣೆ, ತುಪ್ಪ, ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅರಿಶಿನ ಪುಡಿ, ಅಚ್ಕಾರದ ಪುಡಿನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ತೊಳೆದು ಕಟ್ ಮಾಡ್ಕೊಂಡಿರೋಂತಹ ಮಶ್ರೂಮ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ ಲಿಡ್ ಕ್ಲೋಸ್ ಮಾಡಿ ಮಶ್ರೂಮ್ ಚೆನ್ನಾಗಿ ನೀರ್ ಬಿಟ್ಕೊಂಡು ಬೇಯೋವರೆಗೂ ಬಿಡಿ. ನಂತರ ರುಬ್ಬಿರುವಂತಹ ಕೆಂಪು ಖಾರನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿ 10 ರಿಂದ 15 ನಿಮಿಷ ಇದನ್ನ ಕುದಿಸ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರೆಡಿ ಆಯ್ತು ನೋಡಿ, ಸೂಪರ್ ಟೇಸ್ಟಿ ಮಶ್ರೂಮ್ ಗೀ ರೋಸ್ಟ್. ಚಿಕನ್ ತಿನ್ನಲ್ಲ ಅನ್ನೋರು ಅಥವಾ ಚಿಕನ್ ತಿಂದೇ ಇರೋ ವಾರದಲ್ಲಿ ಈ ರೀತಿ ಮಶ್ರೂಮ್ ಗೀ ರೋಸ್ಟ್ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ.